ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 4ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ, ಇಂಟೆನ್ಸಿಫೈ ಆಗಿದೆ ಅಂತಲೇ ಹೇಳಬೇಕಾಗುತ್ತೆ. 345 ಪಾಯಿಂಟ್ಗಳ ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 1.5% ಕರೆಕ್ಷನ್ ನಿಫ್ಟಿಯಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. 23,000 ಇಂಪಾರ್ಟೆಂಟ್ ಸಪೋರ್ಟ್ ಏನಿತ್ತು ಆ ಒಂದು ಲೆವೆಲ್ನ ಕೆಳಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 930 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 1.2% ಸೆನ್ಸೆಕ್ಸ್ ಕರೆಕ್ಟ್ ಆಗಿದೆ. ನಿಫ್ಟಿ ಮತ್ತು ಸೆನ್ಸೆಕ್ಸ್ಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿ ಅಷ್ಟಾಗಿ ವೀಕ್ ಆಗಿರಲಿಲ್ಲ. ಕೇವಲ 94 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ ಬೆಳಿಗ್ಗೆ 23,200 ಲೆವೆಲಲ್ಲಿ ಓಪನ್ ಆಯಿತು. ಆ ಲೆವೆಲ್ನಿಂದ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. 23,000 ಲೆವೆಲ್ನ ಅರೌಂಡ್ ಅಲ್ಲಿ ಸಪೋರ್ಟ್ ಅನ್ನು ತಗೊಂಡು ಸ್ವಲ್ಪ ರಿಕವರಿಯನ್ನು ನೋಡೋದಕ್ಕೆ ಸಿಕ್ತು. ಬಟ್ ಆ ಲೆವೆಲ್ನಲ್ಲಿ ಸಸ್ಟೈನ್ ಆಗಲಿಲ್ಲ. ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. US ಮಾರ್ಕೆಟ್ಸ್ಗಳಲ್ಲಿ ಕೂಡ ನಿನ್ನೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಡೌ ಜೋನ್ಸ್ ಒಂದೇ ದಿನ 4% ಕರೆಕ್ಟ್ ಆಗಿದೆ. ಟಾರಿಫ್ ರಿಲೇಟೆಡ್ ನ್ಯೂಸ್ನಿಂದ ಸಾಕಷ್ಟು ವೀಕ್ನೆಸ್ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. US ಮಾರ್ಕೆಟ್ಸ್ ನೆಗೆಟಿವ್ ಇದ್ದಿದ್ದರಿಂದ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವತ್ತು ಕೂಡ US ಮಾರ್ಕೆಟ್ಸ್ಗಳಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಡೌ ಜೋನ್ಸ್ ಫ್ಯೂಚರ್ ಆಲ್ರೆಡಿ 3% ಡೌನ್ ಆಗಿದೆ. ಇದಕ್ಕೆ ರೀಸನ್ ನಿನ್ನೆ ಏನು US ಎಲ್ಲ ಕಂಟ್ರಿಗಳ ಮೇಲೆ ಟ್ಯಾರಿಫ್ಸ್ ಅನ್ನು ಹಾಕಿದ್ರು. ಈಗ ಮತ್ತೆ ಚೈನಾ US ನ ಮೇಲೆ 34% ಟ್ಯಾರಿಫ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇದೇ ಒಂದು ಕನ್ಸರ್ನ್ ಮಾರ್ಕೆಟ್ಗೆ ಇದ್ದಿದ್ದು. ಈಗ US ಏನು ಟ್ಯಾರಿಫ್ಸ್ ಗಳನ್ನ ಹಾಕ್ತಿದ್ದಾರೆ, ಬಟ್ ಅದೇ ರೀತಿಯಲ್ಲಿ ಆ ಕಂಟ್ರಿಗಳು ಕೂಡ ಟ್ಯಾರಿಫ್ಸ್ ಅನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಂದು ಟ್ರೇಡ್ ವಾರ್ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಇದೇ ರೀಸನ್ ನಿಂದ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಈ ರೀತಿಯ ಟ್ರೇಡ್ ವಾರ್ಸ್ ಆದಾಗ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ದಿನನಿತ್ಯದ ವಸ್ತುಗಳನ್ನ ನಾವೇನು ಬಳಕೆ ಮಾಡ್ತೀವಿ ಅದರ ಪ್ರೈಸಸ್ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗೌರ್ಮೆಂಟ್ ಗಳೇನೋ ಟ್ಯಾರಿಫ್ಸ್ ಗಳನ್ನ ಹಾಕ್ತಾರೆ, ಬಟ್ ಫೈನಲಿ ಆ ಒಂದು ಪ್ರೈಸ್ ಹೈಕ್ ಏನಿದೆ ಅದು ಕಸ್ಟಮರ್ಸ್ ಗಳಿಗೇನೆ ಬರುತ್ತೆ. ದಿನನಿತ್ಯದ ವಸ್ತುಗಳ ಬಳಕೆಯ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದರಿಂದ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತಾ ಆಗ್ತಾ ರಿಸೆಷನ್ ನತ್ತ ಎಕಾನಮಿ ಹೋಗುವಂತ ಚಾನ್ಸಸ್ ಇದೆ. ಈಗ ಚೈನಾ ಕಡೆಯಿಂದ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಮತ್ತೆ ಅಪ್ಲೈ ಆಗ್ತಿರೋದು ಕಾಣಿಸ್ತಿದೆ. ಸೊ ಇದೇ ರೀತಿಯಲ್ಲಿ ಬೇರೆ ಕಂಟ್ರಿಗಳು ಕೂಡ ಟ್ಯಾರಿಫ್ಸ್ ಅನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಮತ್ತೆ US ನ ಮೇಲೆ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಆಗ ಅವರು ಟ್ಯಾರಿಫ್ಸ್ ಅನ್ನ ಕಟ್ ಮಾಡಬೇಕಾಗಿ ಬರುತ್ತೆ ಅಥವಾ ಇನ್ನೂ ಅಡಿಷನಲ್ ಟ್ಯಾರಿಫ್ಸ್ ಗಳನ್ನ ಹಾಕಬೇಕಾಗುತ್ತೆ. ಈ ರೀತಿಯ ಒಂದು ಟ್ರೇಡ್ ವಾರ್ ಕಂಟಿನ್ಯೂ ಆಗ್ತಾ ಹೋದ್ರೆ ಅದು ಮಾರ್ಕೆಟ್ಗೆ ಅಷ್ಟು ಪಾಸಿಟಿವ್ ಆಗಿರೋದಿಲ್ಲ. ಬಟ್ ಭಾರತಕ್ಕೆ ಒಂದು ಪಾಸಿಟಿವ್ ನ್ಯೂಸ್ ಅಂದ್ರೆ ಎಮರ್ಜಿಂಗ್ ಮಾರ್ಕೆಟ್ಸ್ ಏನಿದೆ ಅದು ವಿಯೆಟ್ನಾಂ ಆಗಿರ್ಬೋದು, ಚೈನಾ ಆಗಿರ್ಬೋದು ಅಥವಾ ಬೇರೆ ಎಮರ್ಜಿಂಗ್ ಮಾರ್ಕೆಟ್ಸ್ ಆಗಿರ್ಬೋದು, ಅದಕ್ಕೆ ಕಂಪೇರ್ ಮಾಡಿದಾಗ ನಮ್ಗೇನು ಟ್ಯಾರಿಫ್ಸ್ ಅಪ್ಲೈ ಆಗಿದೆ ಅದು ಸ್ವಲ್ಪ ಕಡಿಮೆ ಕಾಣಿಸುತ್ತೆ. ಆ ರೀಸನ್ ನಿಂದ FIIs ಮತ್ತೆ ಇಂಡಿಯನ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ಸದ್ಯದ ಪರಿಸ್ಥಿತಿನಲ್ಲಿ ಈ ಒಂದು ಟ್ಯಾರಿಫ್ ರಿಲೇಟೆಡ್ ಕನ್ಸರ್ನ್ಸ್ ಗಳಿಂದ ಸ್ವಲ್ಪ FII ಔಟ್ಫ್ಲೋ ನೋಡೋದಕ್ಕೆ ಸಿಗಬಹುದು. ಬಟ್ ಗ್ಲೋಬಲ್ ಮಾರ್ಕೆಟ್ಸ್ ಗಳಿಗೆ ಕಂಪೇರ್ ಮಾಡಿದಾಗ ಇಂಡಿಯನ್ ಮಾರ್ಕೆಟ್ಗೆ ಅಡ್ವಾಂಟೇಜ್ ಸಿಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಇವತ್ತಿನ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತದೆ. 1.5% ಗೇನ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಬಜಾಜ್ ಫಿನಾನ್ಸ್ ಕೂಡ ಇವತ್ತು 1.5% ಗೇನ್ ಆಗಿದೆ. ನಿನ್ನೆ RBI ನ ಕಡೆಯಿಂದ ಲೆಟರ್ ಆಫ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಬಂದಿತ್ತು ಅನ್ನುವಂಥ ಒಂದು ನ್ಯೂಸ್ನಿಂದ ಬಜಾಜ್ ಫಿನಾನ್ಸ್ ಕರೆಕ್ಟ್ ಆಗಿತ್ತು. ಬಟ್ ಇವತ್ತು ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ Q4 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಬಜಾಜ್ ಫಿನಾನ್ಸ್ ಶೇರ್ ಮಾಡಿದ್ದಾರೆ. ಎಂದಿನ ರೀತಿಯಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ ಬಜಾಜ್ ಫಿನಾನ್ಸ್ ನ ಕಡೆಯಿಂದ ಬಂದಿದೆ. ಹೊಸ ಲೋನ್ಸ್ ಗಳನ್ನ ಬಜಾಜ್ ಫಿನಾನ್ಸ್ ಏನು ಇಶ್ಯೂ ಮಾಡಿದರೆ ಅದು 36% ಇಯರ್ ಆನ್ ಇಯರ್ ಜಂಪ್ ಆಗ್ತದೆ. ಹಾಗೆ ಒಳ್ಳೆ ಒಂದು AUM ಗ್ರೋತ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. 4.17 ಲಕ್ಷ ಕೋಟಿಯ AUM ಸೈಜ್ ಅನ್ನ ಬಜಾಜ್ ಫಿನಾನ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಬಂದ ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ HDFC ಬ್ಯಾಂಕ್ ಕೂಡ 1.5% ಅರೌಂಡ್ ಅಲ್ಲಿ ಗೇನ್ ಆಯಿತು. ಇದಕ್ಕೂ ಕೂಡ ರೀಸನ್ ಬಿಸ್ನೆಸ್ ಅಪ್ಡೇಟ್ಸ್ ಆಗಿರುತ್ತೆ. HDFC ಬ್ಯಾಂಕ್ ಕೂಡ ಒಂದು ಸ್ಟ್ರಾಂಗ್ Q4 ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದರೆ ಡೆಪಾಸಿಟ್ ಗ್ರೋತ್, ಲೋನ್ ಗ್ರೋತ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಇಯರ್ ಆನ್ ಇಯರ್ 5.4% ನ ಲೋನ್ ಗ್ರೋತ್ ಅನ್ನು ಡಿಕ್ಲೇರ್ ಮಾಡಿದರೆ ಡೆಪಾಸಿಟ್ ಗ್ರೋತ್ 16% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಬ್ಯಾಂಕ್ನ ಕಾಸಾ ರೇಷಿಯೋ ಕೂಡ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ HDFC ಬ್ಯಾಂಕ್ ಶೇರ್ ಮಾಡಿದರೆ ಈಗ ನೋಡಬೇಕಾಗುತ್ತೆ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ ಅಂತ. ಯೂಶಲಿ ಬಜಾಜ್ ಫಿನಾನ್ಸ್, HDFC ಬ್ಯಾಂಕ್, ಡಿಮಾರ್ಟ್ ಒಳ್ಳೊಳ್ಳೆ ಬಿಸ್ನೆಸ್ ಅಪ್ಡೇಟ್ಸ್ ಗಳನ್ನ ಶೇರ್ ಮಾಡ್ತಾರೆ. ಬಟ್ ನಾವು ಪ್ರಾಫಿಟಬಿಲಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಪ್ರಾಫಿಟಬಿಲಿಟಿ ಬಂದಿರೋದಿಲ್ಲ. ಅದಕ್ಕೆ ರೀಸನ್ ಪ್ರೊವಿಷನ್ಸ್ ಆಗಿರ್ಬೋದು ಅಥವಾ ಬೇರೆ ಎಕ್ಸ್ಪೆನ್ಸಸ್ ಆಗಿರುತ್ತೆ. ನೆಸ್ಲೆ ಮತ್ತೆ ಅಪೋಲೋ ಹಾಸ್ಪಿಟಲ್ಸ್ ಕೂಡ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ ಲಿಸ್ಟ್ ನಲ್ಲಿ ನಮಗೆ ಮೆಟಲ್ ಸೆಕ್ಟರ್ ನ ಸ್ಟಾಕ್ಸ್ ನೋಡೋದಕ್ಕೆ ಸಿಕ್ತು. ಟಾಟಾ ಸ್ಟೀಲ್, ಇಂಡಲ್ಕೋ ಸ್ಟಾಕ್ ಪ್ರೈಸ್ ನಲ್ಲಿ 8% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮೆಟಲ್ ಕಂಪನಿಗಳ ಮೇಲೆ ಆಲ್ರೆಡಿ ಟ್ಯಾರಿಫ್ಸ್ ಅಪ್ಲೈ ಆಗ್ತದೆ. ಸ್ಟೀಲ್, ಅಲ್ಯೂಮಿನಿಯಂನ ಮೇಲೆ ಆಲ್ರೆಡಿ ಟ್ರಂಪ್ ಅವರು ಟ್ಯಾರಿಫ್ಸ್ ಅನ್ನು ಹಾಕಿದ್ರು. ಅದರ ಜೊತೆಯಲ್ಲಿ ಈಗ ಕಾಪರ್ನ ಮೇಲೆ ಕೂಡ ಟ್ಯಾರಿಫ್ಸ್ ಅನ್ನು ಹಾಕಬೇಕು ಅಂತ ಇದ್ದಾರೆ. ಇದರಿಂದ ಇನ್ನಷ್ಟು ವೀಕ್ನೆಸ್ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಚೈನಾದ ಮೇಲೆ
ಹಾಗೆ ಚೈನಾದ ಮೇಲೆ ಅತಿ ಹೆಚ್ಚಿನ ಒಂದು ಟ್ಯಾರಿಫ್ಸ್ ಅಪ್ಲೈ ಆಗ್ತಿರೋದ್ರಿಂದ ಮೆಟಲ್ ಸೆಕ್ಟರ್ನ ಮೇಲೆ ಇಂಪ್ಯಾಕ್ಟ್ ಜಾಸ್ತಿ ಆಗ್ತಿರೋದು ಕಾಣಿಸ್ತದೆ. ಚೈನಾ ಹೆಚ್ಚಾಗಿ ಸ್ಟೀಲ್ ಪ್ರಾಡಕ್ಟ್, ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಸೊ ಟ್ಯಾರಿಫ್ ಇನ್ಕ್ರೀಸ್ ಆಗ್ತದೆ ಅಂದಾಗ ಪ್ರೈಸ್ನ ಮೇಲೆ ಕೂಡ ಫ್ಲಕ್ಚುಯೇಷನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಡಿಮ್ಯಾಂಡ್ ಸ್ಲೋ ಡೌನ್ ಆಗುವಂಥ ಭಯ ಕೂಡ ಇರುತ್ತೆ. ಆ ರೀಸನ್ನಿಂದ ಮೆಟಲ್ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ONGC ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 7% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಟ್ರಂಪ್ ಅವರ ಟ್ಯಾರಿಫ್ ಅನೌನ್ಸ್ಮೆಂಟ್ನ ರೀಸನ್ನಿಂದ ಕ್ರೂಡ್ ಆಯಿಲ್ನ ಪ್ರೈಸ್ನಲ್ಲಿ ಕೂಡ ಫಾಲ್ ನೋಡೋದಕ್ಕೆ ಸಿಗ್ತದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ $65 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ನ ಪ್ರೈಸ್ $65ಗೆ ಫಾಲ್ ಆಗಿದೆ. ಕ್ರೂಡ್ ಆಯಿಲ್ ಮಾತ್ರ ಅಲ್ಲ, ಕಮಾಡಿಟೀಸ್ ಪ್ರೈಸ್ ಕೂಡ ಫಾಲ್ ಆಗ್ತದೆ. ಗೋಲ್ಡ್ ಪ್ರೈಸ್ನಲ್ಲಿ ಕೂಡ ಸಾಕಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಟಾಟಾ ಮೋಟಾರ್ಸ್ 6% ಕರೆಕ್ಟ್ ಆಗಿದೆ. ಸೊ ಯಾವೆಲ್ಲ ಕಂಪನಿಗಳು ಹೆಚ್ಚಾಗಿ ಕಾರ್ಸ್ಗಳನ್ನು US ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ, ಆಟೋ ಪಾರ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ, ಆ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಭಾರತ್ ಫೋರ್ಜ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 8% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೂ ಕೂಡ ರೀಸನ್ ಟ್ಯಾರಿಫ್ಸೇ ಆಗಿರುತ್ತೆ. ಅದರ ಜೊತೆಯಲ್ಲಿ CLSA ಟಾಟಾ ಮೋಟಾರ್ಸ್ ಸ್ಟಾಕನ್ನು ಡೌನ್ಗ್ರೇಡ್ ಮಾಡಿದರೆ. ಟ್ರಂಪ್ ಅವರ ಆಟೋ ಟ್ಯಾರಿಫ್ಸ್ ಹಾಗೆ ಜಾಗ್ವಾರ್ ಲ್ಯಾಂಡ್ ರೋವರ್ ಗ್ರೋತ್ ಕನ್ಸರ್ನ್ಸ್ ಇರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ಬರ್ಬೋದು ಅನ್ನೋದು CLSA ವ್ಯೂ ಆಗಿರುತ್ತೆ. ಸೊ ರೀಸೆಂಟಾಗಿ CLSA ಟಾಟಾ ಮೋಟಾರ್ಸನ್ನು ತಮ್ಮ ಕನ್ವೆನ್ಷನ್ ಲಿಸ್ಟ್ಗೆ ಆ್ಯಡ್ ಮಾಡಿ 930 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು. ಈ ಒಂದು ಟ್ಯಾರಿಫ್ ನ್ಯೂಸ್ ಬರ್ತಿದ್ದಂಗೆ ಡೌನ್ಗ್ರೇಡ್ ನೋಡೋದಕ್ಕೆ ಸಿಗ್ತದೆ. ಸೊ 765 ಟಾರ್ಗೆಟ್ ಪ್ರೈಸನ್ನು ಈಗ ಕೊಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ 15ರಿಂದ 20 ದಿನದ ಗ್ಯಾಪ್ನಲ್ಲಿ ನಮಗೆ ಟಾರ್ಗೆಟ್ ಸಾಕಷ್ಟು ಡೌನ್ಗ್ರೇಡ್ ಆಗ್ತಿರೋದು ಕಾಣಿಸ್ತದೆ. ಸೊ ಬ್ರೋಕರೇಜ್ಗಳು ನ್ಯೂಸ್ ಬೇಸಿಸ್ ಮೇಲೆ, ಮಾರ್ಕೆಟ್ ಕಂಡೀಷನ್ನ ಬೇಸಿಸ್ ಮೇಲೆ ಟಾರ್ಗೆಟ್ಸ್ಗಳನ್ನು ಚೇಂಜ್ ಮಾಡ್ತಿರ್ತಾರೆ. ಅದೇ ರೀಸನ್ನಿಂದ ಬ್ರೋಕರೇಜ್ಗಳ ವ್ಯೂ ಬೇಸಿಸ್ ಮೇಲೆ ಯಾವುದೇ ಸ್ಟಾಕನ್ನು ಬೈ ಅಥವಾ ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಸಿಪ್ಲಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ನಿನ್ನೆ ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಫಾರ್ಮಾ ಇಂಡೆಕ್ಸ್ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. ಬಟ್ ಇವತ್ತು ನಿಫ್ಟಿ ಫಾರ್ಮಾನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಕಾಣಿಸ್ತದೆ. ಸೊ ನಿನ್ನೆ ಫಾರ್ಮಾ ಸೆಕ್ಟರ್ ಕಂಪನಿಗಳನ್ನು ಟ್ಯಾರಿಫ್ನಿಂದ US ಆಚೆ ಇಟ್ಟಿದ್ರು. ಬಟ್ ನಿನ್ನೆ ಈವ್ನಿಂಗ್ ಟ್ರಂಪ್ ಅವರೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಫಾರ್ಮಾ ಮೇಲೆ ಕೂಡ ನಾವು ಟ್ಯಾರಿಫ್ಸನ್ನು ಹಾಕ್ತೀವಿ. ಈ ಮುಂಚೆ ಯಾರು ಹಾಕ್ತಿರುವಂಥ ಒಂದು ಟ್ಯಾರಿಫ್ಸ್ಗಳು ಫಾರ್ಮಾ ಸೆಕ್ಟರ್ನಲ್ಲಿ ಬರುತ್ತೆ ಅನ್ನೋದು ಟ್ರಂಪ್ ಅವರ ಒಂದು ಪ್ರಾಮಿಸ್ ಆಗಿತ್ತು. ಈ ರೀಸನ್ನಿಂದ US ಗೆ ಯಾವೆಲ್ಲ ಕಂಪನಿಗಳು ಮೆಡಿಸಿನ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಆ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸನ್ ಫಾರ್ಮಾ, ಸಿಪ್ಲಾ, ಇಪ್ಕಾ ಲ್ಯಾಬ್ಸ್, ಲುಪಿನ್ ಈ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಆದಷ್ಟು ಬೇಗ ಟ್ರಂಪ್ ಅವರು ಫಾರ್ಮಾ ಸೆಕ್ಟರ್ನ ಮೇಲೆ ಕೂಡ ಟ್ಯಾರಿಫ್ಸನ್ನು ಅನೌನ್ಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇಂಡಸ್ಇಂಡ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3.5% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೂ ಕೂಡ ರೀಸನ್ ಡೌನ್ಗ್ರೇಡ್ ಆಗಿರುತ್ತೆ. UBS ಇಂಡಸ್ಇಂಡ್ ಬ್ಯಾಂಕ್ ಸ್ಟಾಕನ್ನು ಡೌನ್ಗ್ರೇಡ್ ಮಾಡಿದರೆ ಸೆಲ್ ರೆಕಮೆಂಡೇಶನನ್ನು ಕೊಡ್ತಾ ಇದ್ದಾರೆ. ₹600 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಈ ಮುಂಚೆ ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ UBS 770 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು. ಇದಕ್ಕೆ ರೀಸನ್ CEO ಅವರ ಟೈಮ್ ಲೈನ್ ಆಗಿರುತ್ತೆ. ರೀಸೆಂಟಾಗಿ RBI CEO ಟೈಮ್ ಲೈನನ್ನು 1 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದ್ರು. ಈಗ ಹೊಸ CEOನ ಇಂಡಸ್ಇಂಡ್ ಬ್ಯಾಂಕ್ ಹುಡುಕ್ತಿದ್ದಾರೆ. ಸೊ ಬ್ಯಾಂಕ್ನಲ್ಲಿ ಕೆಲವೊಂದಿಷ್ಟು ಕನ್ಸರ್ನ್ಸ್ ಇರೋದ್ರಿಂದ ಈಗ CEO ಪೊಸಿಷನ್ಗೆ ಯಾರನ್ನ ಆಯ್ಕೆ ಮಾಡ್ತಾರೆ, ಆ ಪೊಸಿಷನನ್ನು ಯಾರು ತಗೋತಾರೆ ಅದರ ಬಗ್ಗೆ ಕೂಡ ಡೌಟ್ಸ್ ಇದೆ ಅಂತ UBS ಟಾರ್ಗೆಟನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಹಾಗೆ ಆಡಿಟ್ ರಿಪೋರ್ಟ್ ಕೂಡ ಬರುತ್ತೆ, ಅದರಿಂದ ಕೂಡ ಪ್ರೆಷರ್ ಕ್ರಿಯೇಟ್ ಆಗ್ಬೋದು ಅನ್ನೋದು UBSನ ವ್ಯೂ ಆಗಿರುತ್ತೆ. ಬಟ್ ಇಂಡಸ್ಇಂಡ್ ಬ್ಯಾಂಕ್ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಏನೆಲ್ಲ ಲ್ಯಾಪ್ಸಸ್ ಆಗಿದೆ ಅದನ್ನು ಸರಿ ಮಾಡುವಂಥ ಪ್ರಯತ್ನ ನಡೀತಿದೆ. Q4 ರಿಸಲ್ಟ್ ಬಂದ ಮೇಲೆ ಒಂದು ಕ್ಲಾರಿಟಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ ಸ್ಟಾಕ್ ಪ್ರೈಸ್ನಲ್ಲಿ 7.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಮ್ಯಾಸ್ಗಾನ್ ಡಾಕ್ನಲ್ಲಿ ಗೌರ್ಮೆಂಟ್ OFS ಅನ್ನು ಲಾಂಚ್ ಮಾಡಿದ್ದಾರೆ. ಇವತ್ತು OFS ಲಾಂಚ್ ಆಗಿದೆ. ಈ ಒಂದು ನ್ಯೂಸ್ ನಿನ್ನೆ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳಿಗೆ OFS ಓಪನ್ ಆಗಿತ್ತು. 2525 ಫ್ಲೋರ್ ಪ್ರೈಸನ್ನು ಗೌರ್ಮೆಂಟ್ ಸೆಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಈಗ ಅದೇ ಪ್ರೈಸ್ನ ಅರೌಂಡಲ್ಲಿ ಮ್ಯಾಸ್ಗಾನ್ ಡಾಕ್ ಟ್ರೇಡ್ ಆಗ್ತದೆ. ಯಾವುದೇ ಒಂದು ಕಂಪನಿಯಲ್ಲಿ OFS ಬಂದಾಗ ಫ್ಲೋರ್ ಪ್ರೈಸ್ ಏನು ಸೆಟ್ ಆಗಿರುತ್ತೆ ಅದೇ ಪ್ರೈಸ್ನ ಅರೌಂಡಲ್ಲಿ ಸ್ಟಾಕ್ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಒಂದು OFSನಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಸೋಮವಾರ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಬಟ್ ಮ್ಯಾಸ್ಗಾನ್ ಡಾಕ್ ಆಲ್ರೆಡಿ ಮಾರ್ಕೆಟ್ನಲ್ಲಿ ಸೇಮ್ ಪ್ರೈಸ್ನಲ್ಲಿ ಅವೈಲೇಬಲ್ ಇದೆ. ಇಂಟ್ರೆಸ್ಟೆಡ್ ಇದ್ದರೆ ಮಾರ್ಕೆಟ್ನಲ್ಲೇ ಬೈಯಿಂಗನ್ನು ಮಾಡ್ಬೋದಾಗುತ್ತೆ. ಕಂಪನಿಯ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ. ಡಿಫೆನ್ಸ್ ಸೆಕ್ಟರ್ನಲ್ಲಿ ಒಳ್ಳೆಯ ಒಂದು ಬಿಸ್ನೆಸ್ಸನ್ನು ಕೂಡ ಮಾಡ್ತಾ ಇದ್ದಾರೆ. ಅವೆನ್ಯೂ ಸೂಪರ್ ಮಾರ್ಟ್ ಕೂಡ ತಮ್ಮ ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡಿದರೆ ಒಳ್ಳೆಯ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ನೋಡೋದಕ್ಕೆ ಸಿಗ್ತದೆ. 14,462 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿದೆ. ಇಯರ್ ಆನ್ ಇಯರ್ ರೆವೆನ್ಯೂ 16% ಇನ್ಕ್ರೀಸ್ ಆಗ್ತದೆ. 28 ಹೊಸ ಸ್ಟೋರ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಟೋಟಲ್ ಸ್ಟೋರ್ ಕೌಂಟ್ 415ಕ್ಕೆ ಇನ್ಕ್ರೀಸ್ ಆಗ್ತದೆ. ಯೂಶಲಿ ಡಿಮಾರ್ಟ್ ಒಳ್ಳೆ ಒಂದು ರೆವೆನ್ಯೂ ಗ್ರೋತನ್ನೇ ಡಿಕ್ಲೇರ್ ಮಾಡ್ತಾರೆ, ಒಳ್ಳೆ ಬಿಸ್ನೆಸ್ ಅಪ್ಡೇಟ್ಸೇ ಬರುತ್ತೆ. ಬಟ್ ಪ್ರಾಫಿಟಬಿಲಿಟಿ ಕನ್ಸರ್ನ್ ಆಗಿರುತ್ತೆ. ಒಳ್ಳೆ ಒಂದು ಪ್ರಾಫಿಟಬಿಲಿಟಿ ಬಂದರೆ ಸ್ಟಾಕ್ ಇನ್ನಷ್ಟು ಗೇನ್ ಆಗ್ಬೋದು. ಬಟ್ ಇವತ್ತು ಡಿಮಾರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 3% ಸ್ಟಾಕ್ ಕರೆಕ್ಟ್ ಆಯಿತು.
ಜೆನ್ಸಾಲ್ ಇಂಜಿನಿಯರಿಂಗ್ ಈ ಒಂದು ಸ್ಟಾಕ್ ಕಳೆದ 6 ತಿಂಗಳಲ್ಲಿ ಆಲ್ಮೋಸ್ಟ್ 80% ಕರೆಕ್ಟ್ ಆಗಿದೆ. ಈ 80%ನಲ್ಲಿ ಮ್ಯಾಕ್ಸಿಮಮ್ ಕರೆಕ್ಷನ್ ಕಳೆದ 2 ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸಾಕಷ್ಟು ಲೋನನ್ನು ಪಡ್ಕೊಂಡಿದ್ರು. ಆ ಲೋನನ್ನು ಯಾವ ರೀತಿಯಲ್ಲಿ ಕ್ಲಿಯರ್ ಮಾಡ್ತಾರೆ ಅನ್ನುವಂಥ ಒಂದು ಕನ್ಸರ್ನ್ ಇತ್ತು. ಅದರ ಜೊತೆಯಲ್ಲಿ ಈಗ ಸೆಬಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಸ್ಟಾರ್ಟ್ ಮಾಡುವಂಥ ಚಾನ್ಸಸ್ ಇದೆ. ಕೆಲವೊಂದಿಷ್ಟು ಗವರ್ನೆನ್ಸ್ ರಿಲೇಟೆಡ್ ಕನ್ಸರ್ನ್ಸ್ ಇದೆ ಅನ್ನೋದು ಸೆಬಿಯ ಒಂದು ವ್ಯೂ ಆಗಿರುತ್ತೆ. ಆದ್ರಿಂದ ಒಂದು ಡೀಟೇಲ್ ಆಡಿಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಇದರಲ್ಲಿ ಏನಾದರೂ ಲ್ಯಾಪ್ಸಸ್ ನೋಡೋದಕ್ಕೆ ಸಿಕ್ಕಿದ್ರೆ ಜೆನ್ಸಾಲ್ ಇಂಜಿನಿಯರಿಂಗ್ ಸ್ಟಾಕ್ ಪ್ರೈಸ್ನಲ್ಲಿ ಇನ್ನಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಡೌಜೋನ್ಸ್ ಫ್ಯೂಚರ್ಸ್ ಇವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಗ್ತದೆ. ಮೇ ಬಿ US ಮಾರ್ಕೆಟ್ಸ್ ನೆಗೆಟಿವ್ ಆಗಿ ಓಪನ್ ಆಗ್ಬೋದು. ಹಾಗೆ ಇದರ ಒಂದು ಇಂಪ್ಯಾಕ್ಟ್ ಸೋಮವಾರ ಇಂಡಿಯನ್ ಮಾರ್ಕೆಟ್ಸ್ ನಲ್ಲಿ ಕೂಡ ನೋಡೋದಕ್ಕೆ ಸಿಗ್ಬೋದು. ಬಟ್ ಇಲ್ಲಿ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಈಗ ಸದ್ಯಕ್ಕೆ ಈ ರೀತಿಯ ನ್ಯೂಸ್ಗಳ ರೀಸನ್ ಇಂದ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬರ್ತದೆ. ಮತ್ತೆ ಮಾರ್ಕೆಟ್ನಲ್ಲಿ ಒಂದು ರಿಕವರಿಯ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕಳೆದ 6 ತಿಂಗಳಿಂದ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ರಿಟರ್ನ್ಸ್ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಬಟ್ ಸ್ಲೋ ಆಗಿ ಮಾರ್ಕೆಟ್ ರಿಕವರ್ ಆಗುತ್ತೆ. ಸೊ 5-6 ತಿಂಗಳ ಹಿಂದೆ ನೀವು ಮಾರ್ಕೆಟ್ಗೆ ಎಂಟರ್ ಆಗಿದ್ರೆ ಸ್ವಲ್ಪ ಪೇಷನ್ಸ್ನಿಂದ ವೆಯ್ಟ್ ಮಾಡಬೇಕಾಗುತ್ತೆ. ಲಾಂಗ್ ಟರ್ಮ್ ವ್ಯೂ ಅನ್ನು ಇಟ್ಕೋಬೇಕಾಗುತ್ತೆ. ಹಾಗೆ ಕರೆಕ್ಷನ್ ಬಂದಾಗೆಲ್ಲ ಒಳ್ಳೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮ ಒಂದು ಅರ್ನಿಂಗ್ಸ್, ನಿಮ್ಮ ಒಂದು ಸೇವಿಂಗ್ಸ್ನ ಬೇಸಿಸ್ ಮೇಲೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟನ್ನು ಸರಿ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಅಮೌಂಟ್ ಇದ್ದರೆ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಲೋವರ್ ಲೆವೆಲ್ಗಳಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಅಕಸ್ಮಾತ್ ಅಮೌಂಟ್ ಇಲ್ಲ ಅಂದರೆ ನೀವೇನು ಶೇರ್ಸ್ಗಳನ್ನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀರಾ, ಲಾಸ್ನಲ್ಲಿ ಸೆಲ್ ಮಾಡದೆ ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಸಿಗುತ್ತೆ. ಹಾಗೆ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. DIIs ಕಡೆಯಿಂದ 1720 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ FIIs ಕಡೆಯಿಂದ 3483 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.